ಕರ್ತನಲ್ಲಿ ಪ್ರೀತಿಯುಳ್ಳ ಜನರೇ, ನಿಮ್ಮೆಲ್ಲರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸುತ್ತೇನೆ. ಈ ದಿನದಲ್ಲಿ ನಮಗಾಗಿ ಕೊಡಲ್ಪಟ್ಟ ವಾಕ್ಯವು ಯೆಶಾಯನು ಬರೆದ ಗ್ರಂಥ 43ನೇ ಅಧ್ಯಾಯ 25ನೇ ವಚನ. ನಾನಾಗಿ ನಾನೇ ನನಗೋಸ್ಕರ ನಿನ್ನ ದ್ರೋಹಗಳನ್ನು ಅಳಿಸಿಬಿಡುತ್ತೇನೆ, ನಿನ್ನ ಪಾಪಗಳನ್ನು ನನ್ನ ನೆನಪಿನಲ್ಲಿ ಇಡೆನು. ಪ್ರಿಯರೇ, ಈ ದಿನದ ವಾಕ್ಯಕ್ಕಾಗಿ ಸ್ತೋತ್ರ ಮಾಡೋಣ. ಕರ್ತನು ತಾನೇ ನಮ್ಮ ದ್ರೋಹಗಳನ್ನು ಅಳಿಸಿ ಬಿಡುತ್ತಾನೆ ಮತ್ತು ನಮ್ಮ ಪಾಪಗಳನ್ನು ನೆನಪಿನಲ್ಲಿಯೂ ಇಡೇನು ಎಂದು ಹೇಳಿದ್ದಾನೆ. ಇಂಥ ಒಳ್ಳೆ ದೇವರನ್ನು ಸ್ತುತಿಸುತ್ತಾ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ಈ ದಿನದ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರವನ್ನು ಮಾಡುತ್ತೇವೆ ಸ್ವಾಮಿ. ಹೌದು ತಂದೆಯೇ, ನೀನು ಹೇಳಿರುವ ಪ್ರಕಾರವಾಗಿ ನಮ್ಮ ದ್ರೋಹಗಳನ್ನೆಲ್ಲ ಅಳಿಸಿಬಿಟ್ಟು ನಮ್ಮ ಪಾಪಗಳನ್ನೆಲ್ಲ ನಿನ್ನ ನೆನಪಿನಲ್ಲಿ ಇಟ್ಟುಕೊಳ್ಳದೆ ನಮ್ಮನ್ನ ತೊಳೆದು ಶುದ್ಧೀಕರಿಸಿದ್ಯಲ್ಲಪ್ಪ. ಅದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಪ್ರತಿನಿತ್ಯದಲ್ಲೂ ಕೂಡ ನಾವು ನಮ್ಮ ಆತ್ಮ ಪ್ರಾಣ ಶರೀರವನ್ನು ನಿನಗೆ ಸಮರ್ಪಿಸುವಾಗ ನಿನ್ನ ಕೃಪೆಯಿಂದ ನೀನು ನಮ್ಮನ್ನು ನಡೆಸಿಕೊಂಡು ಬರ್ತಾ ಇದೆಯಲ್ಲಪ್ಪ. ಅದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಹೌದು ತಂದೆಯೇ, ಪ್ರತಿನಿತ್ಯದಲ್ಲೂ ನಿನ್ನ ಕೃಪೆ, ಕನಿಕರ, ದಯೆ, ಪ್ರೀತಿ, ನಡೆಸುವಿಕೆ, ಕಾಯುವಿಕೆ ಇದೆಲ್ಲವೂ ನಮಗೆ ಬೇಕು ಸ್ವಾಮಿ. ನಾವು ಏನೇ ತಪ್ಪು ಮಾಡಿದ್ರು ನಮ್ಮ ತಪ್ಪುಗಳನ್ನು ಕ್ಷಮಿಸುವಂಥವನು, ಪ್ರತಿನಿತ್ಯದಲ್ಲೂ ಕೂಡ ನಮ್ಮನ್ನು ತೊಳೆದು ಶುದ್ಧಿಗೊಳಿಸು ಎಂಬುದಾಗಿ ನಿನ್ನಲ್ಲಿ ಬೇಡುತ್ತೇವೆ. ಹೌದು ಕರ್ತನೇ, ನೀನು ನಮ್ಮ ಪಾಪಗಳನ್ನು ನೆನಪಿನಲ್ಲಿ ಇಡೇನು ಎಂದು ಹೇಳಿದ್ಯಾ. ಆದ್ದರಿಂದ ನಾವು ಪವಿತ್ರಾತ್ಮನ ಶಕ್ತಿಯನ್ನು ಹೊಂದಿಕೊಂಡು ನಿನ್ನ ಮಕ್ಕಳಾಗಿ ಜೀವಿಸಲು ನಮ್ಮನ್ನು ನಾವೇ ನಿನಗೆ ಒಪ್ಪಿಸಿ ಮಾಡುವಂತ ಈ ಪ್ರಾರ್ಥನೆಯನ್ನು ಲಾಲಿಸುತ್ತಾ ನಿನ್ನ ಕೃಪೆಯನ್ನು ಕೊಟ್ಟು ನಡೆಸು ಎಂಬುದಾಗಿ ನಮ್ಮ ರಕ್ಷಕನು ಒಡೆಯನೂ ಆಗಿರುವಂತ ಯೇಸು ಕ್ರಿಸ್ತನ ಮುಖಾಂತರದಲ್ಲಿ ಬೇಡಿದನ್ನು ಹೊಂದಿದ್ದೇವೆ ತಂದೆಯೇ, ಆಮೇನ್. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.